Hello everyone, welcome back to our YouTube channel Prism Infotech Hasana. ನಾವೀಗ ಕಂಪ್ಯೂಟರ್ ಲ್ಯಾಂಗ್ವೇಜ್ ಪೈಥಾನ್ ನಲ್ಲಿ ಕೋಡಿಂಗ್ ನ ಯಾವ ರೀತಿ ಮಾಡೋದು ಅಂತ ಕಲಿತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರೋಗ್ರಾಮ್ ಈ ರೀತಿ ಇದೆ. ರೈಟ್ ಎ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಎ ಸ್ಟ್ರಿಂಗ್ ಎಕ್ಸಾಂಪಲ್ ಹೆಲೋ ವರ್ಲ್ಡ್. ಈ ಪ್ರೋಗ್ರಾಮ್ ನ ಕೋಡಿಂಗ್ ಮಾಡಿ ರಿಸಲ್ಟ್ ನ ನೋಡೋ ಉದ್ದೇಶಕ್ಕೋಸ್ಕರ ನಾವೀಗ ಆನ್ಲೈನ್ ಕಂಪೈಲರ್ಗೆ ಹೋಗೋಣ. ನಾವು ಯಾವ ಉದ್ದೇಶಕ್ಕೋಸ್ಕರ ಕೋಡಿಂಗ್ ಮಾಡ್ತಾ ಇದೀವಿ ಅಂತ ಮತ್ತೊಮ್ಮೆ ಗಮನಿಸೋಣ. ಇದು ಪ್ರೋಗ್ರಾಮ್ ನಂಬರ್ 1. ರೈಟ್ ಎ ಪ್ರೋಗ್ರಾಮ್ ಟು ಡಿಸ್ಪ್ಲೇ ಎ ಸ್ಟ್ರಿಂಗ್ ಎಕ್ಸಾಂಪಲ್ ಹೆಲೋ ವರ್ಲ್ಡ್. ಅಂದ್ರೆ ನಮಗೆ ಔಟ್ಪುಟ್ ಅಲ್ಲಿ ಹೆಲೋ ವರ್ಡ್ ಅಂತ ಬರಬೇಕಾಗುತ್ತೆ. ಇದು ಔಟ್ಪುಟ್ ಸ್ಕ್ರೀನ್. ಇದು ಈ ಔಟ್ಪುಟ್ ಅಲ್ಲಿ ನಮಗೆ ಹೆಲೋ ವರ್ಡ್ ಅಂತ ಬರಬೇಕಾಗುತ್ತೆ. ಔಟ್ಪುಟ್ ಅಲ್ಲಿ ಏನೇ ಬರ್ಬೇಕಂತ ಹೇಳಿದ್ರು ಕೂಡ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಬೇಕಾಗುತ್ತೆ. PRINT ಪ್ರಿಂಟ್. ಆನಂತರ ಪ್ಯಾರಂಥೆಸಿಸ್ ಓಪನ್ ಮಾಡಬೇಕಾಗುತ್ತೆ, ಅಂದ್ರೆ ಬ್ರಾಕೆಟ್ಸ್. ಡಬಲ್ ಕೊಟೇಶನ್ ಒಳಗಡೆ ನಮಗೆ ಔಟ್ಪುಟ್ ಅಲ್ಲಿ ಏನ್ ಬರಬೇಕು, ನಮಗೆ ಔಟ್ಪುಟ್ ಅಲ್ಲಿ ಹೆಲೋ ವರ್ಡ್ ಅಂತ ಬರಬೇಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಡಬಲ್ ಕೊಟೇಶನ್ ಒಳಗಡೆ ಹೆಲೋ ವರ್ಡ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಹೆಲೋ ವರ್ಡ್ ಅಂತ ಟೈಪ್ ಮಾಡಿದ ನಂತರ ಈ ಪ್ರೋಗ್ರಾಮ್ ನ ರನ್ ಮಾಡೋಣ. ರನ್ ಮೇಲೆ ಮೌಸ್ ನ ಕ್ಲಿಕ್ ಮಾಡಿದ್ರೆ ಈ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆಗಿ ಹೆಲೋ ವರ್ಡ್ ಅಂತ ಔಟ್ಪುಟ್ ಬಂದಿದೆ. ಔಟ್ಪುಟ್ ಅಲ್ಲಿ ಗಮನಿಸಬಹುದು ಎಕ್ಸ್ಕ್ಲಮೇಷನ್ ಸಿಂಬಲ್ ಕೂಡ ಬಂದಿದೆ. ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ಕ್ಲಮೇಷನ್ ಸಿಂಬಲ್ ಹಾಕಿದ್ರಿಂದ ಎಕ್ಸ್ಕ್ಲಮೇಷನ್ ಸಿಂಬಲ್ ಕೂಡ ಬಂದಿದೆ. ಮತ್ತೊಂದು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಪ್ರಿಂಟ್ ಸ್ಟೇಟ್ಮೆಂಟ್ ಬ್ರಾಕೆಟ್ ಒಳಗಡೆ ಡಬಲ್ ಕೊಟೇಶನ್ ಹಾಕಿದ್ವಲ್ಲ, ಆ ಡಬಲ್ ಕೊಟೇಶನ್ ಔಟ್ಪುಟ್ ಅಲ್ಲಿ ಬರಲ್ಲ. ಇನ್ನೊಂದು ಅಂಶ ತಿಳ್ಕೊಳ್ತಾ ಹೋಗೋಣ. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಒಳಗಡೆ ಡಬಲ್ ಕೊಟೇಶನ್ ಒಳಗಡೆ ನಾವು ಏನಾದ್ರೂ ಬೇಕೆ ಬಿಟ್ಟು ಏನೇ ಟೈಪ್ ಮಾಡಿದ್ರು ಕೂಡ ಅದು ಎರರ್ ಅಲ್ಲ. ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ ನಾವು ಏನ್ ಬೇಕೆ ಬಿಟ್ಟು ಟೈಪ್ ಮಾಡಿದ್ವಲ್ಲ ಅದು ಕೂಡ ಔಟ್ಪುಟ್ ಅಲ್ಲಿ ಬಂದಿದೆ. ಈ ಪ್ರೋಗ್ರಾಮ್ ನ ಸರಿ ಮಾಡೋಣ. ಬೇಕೆ ಬಿಟ್ಟು ಏನ್ ಟೈಪ್ ಮಾಡಿದ್ವಲ್ಲ ಅದನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಸರಿ ಮಾಡಿ ಮತ್ತೆ ಇನ್ನೊಂದ್ಸರಿ ಆ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಔಟ್ಪುಟ್ ಸರಿಯಾಗಿ ಬಂದಿದೆ. ಅಂದ್ರೆ ಡಬಲ್ ಕೊಟೇಶನ್ ಒಳಗಡೆ ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಔಟ್ಪುಟ್ ಅಲ್ಲಿ ಅದು ಏನಿರುತ್ತೋ ಅದೇ ರೀತಿ ಬರ್ತಾ ಹೋಗುತ್ತೆ. ಆದರೆ ಈ ಫಂಕ್ಷನ್ ಬಗ್ಗೆ ನೋಡೋಣ. ಈ ಫಂಕ್ಷನ್ ಅಲ್ಲಿ ಪ್ರಿಂಟ್ ಅಂತ ಟೈಪ್ ಮಾಡೋದ್ರ ಬದಲಾಗಿ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರು ಮಾಡಿದ್ರೆ ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಇಲ್ಲಿ ಎರರ್ ಬರೋದನ್ನ ನಾವು ಗಮನಿಸಬಹುದು. ಎರರ್ ಏನ್ ಬಂದಿದೆ ಅಂತ ಗಮನಿಸ್ತಾ ಹೋದ್ರೆ ನೇಮ್ ಪ್ರಿಂಟ್ ಈಸ್ ನಾಟ್ ಡಿಫೈನ್ಡ್ ಅಂತ ಎರರ್ ಬಂದಿದೆ. ಆ ಫಂಕ್ಷನ್ ನೇಮ್ಸ್ ಇದೆಯಲ್ಲ, ಫಂಕ್ಷನ್ಸ್ ನೇಮು ಯಾವುದೇ ಕಾರಣಕ್ಕೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಲ್ಲ, ಅಂದ್ರೆ ತಪ್ಪಾಗೋಗಿಲ್ಲ. ಅದನ್ನ ಮತ್ತೆ ಸರಿ ಮಾಡೋಣ. ಮತ್ತೆ ಸರಿ ಮಾಡಿ ಮತ್ತೆ ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನಮಗೆ ಔಟ್ಪುಟ್ ಹೆಲೋ ವರ್ಡ್ ಅಂತ ಕರೆಕ್ಟಾಗಿ ಬಂದಿದೆ. ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಶಿಕ್ಷಣವನ್ನು ಕಲಿಯೋಣ, ಒಟ್ಟಿಗೆ ಕಲಿಯೋಣ. ಧನ್ಯವಾದಗಳು.